ನಮಸ್ಕಾರ ಕರ್ನಾಟಕದ ನಾಡು ಸಮಸ್ತ ಜನತೆಗೆ ಎಲ್ಲರೂ ಹೆಂಗಿದ್ರಿ? ನಾವು ಆರಾಮದಿ ನೋಡ್ರಿ, ನೀವು ಆರಾಮದ್ರ ಅನ್ಕೋತೀನಿ. ಬರ್ರಿ ಶುಕ್ರವಾರದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನೇನು ಆಗ್ತದೆ ಅಂತೇಳಿ ತೋರಿಸ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡ್ರಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡ್ರಿ. ಫಸ್ಟ್ ಸಾರಿ ನೋಡ್ಲಕತ್ತಿಂದ್ರೆ ಸಬ್ಸ್ಕ್ರೈಬ್ ಆಗಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ. ಒಂದು ಸ್ವಲ್ಪ ಜಲ್ದಿ ಎದ್ದೀನಿ, ಯಾಕಂದ್ರೆ ಆಯಿನೂ ಇಲ್ಲ, ಹುಬ್ಳಿಗೆ ಹೋಗಿಬಿಟ್ಟಾಳ. ಹಾಗಾಗಿ ಅಭಿ ಹೇಳೋದ್ರಾಗೆ ಎಷ್ಟು ಕೆಲಸ ಆಗ್ತೈತಿ ಅಷ್ಟು ಮನೆ ಕೆಲಸ ಮುಗಿಬೇಕು. ಸ್ಟಾರ್ಟ್ ಆಗೈತಿ, ಕಸ ಅದು ಗುಡಿಸ್ಲಿಕತ್ತೀನಿ ರೀ. ಮೈಕ ಹತ್ತೈತಿ, 5 ಗಂಟೆ ಅದಾಗಿತ್ತು, 5 ಗಂಟೆಗೆ ಎದ್ದೀನಿ ಈಗ. ಆಯಿ ಮತ್ತು ಸಂಸ್ಕೃತಿ ಇಬ್ಬರು ಹುಬ್ಳಿಗೆ ಹೋಗ್ಯಾರ ಗುರುವಾರ ದಿನ, ಅಂದರೆ ನಿನ್ನಿನ ದಿನ ಹೋಗ್ಯಾರ. ವಾಪಸ್ ಇವತ್ತು ಶುಕ್ರವಾರ ದಿನ ಬರ್ತೀನಿ ಅಂತ ಹೇಳಿದ್ರು. ನನಗೂ ಬಾ ಅಂತ ಹೇಳಿದ್ರು, ನಾನು ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಆಮೇಲೆ ಹೋಗಿ ವಾಪಸ್ ಬರ್ಲಿಕ್ಕೆ ದೂರ ಇರ್ತದಲ್ಲ, ಹೋಗೋದು ಬರೋದು, ಒಂದಿನ ಹೋಗೋದು ಒಂದಿನ ಮತ್ತೆ ಬರೋದು, ದಿವ್ಸ ಬರೋದು ಅಂದ್ಗಡೆ ಒಲ್ಲ ಅನ್ನಿಸ್ಬಿಡ್ತು ನನಗೆ. ಬ್ಯಾಡಪ್ಪ, ಯಾಕಂದ್ರೆ ನಾವು ಹೋಗಲಿಲ್ಲ, ಅವರಷ್ಟೇ ಹೋಗ್ಯಾರ. ಸಂಸ್ಕೃತಿ ನೆನೆಸ್ಲಿಕ್ಕತ್ತಾರಂತ. ಫಸ್ಟ್ ಹೋಗ್ಬೇಡತ್ತಂದ್ರೂ ಬೆನ್ನತ್ತಿ ಅವ್ರ ಆಯಿ ಜೋಡಿ ಹೋದರು. ಆಮೇಲೆ ಈಗ ಅಲ್ಲಿ ಹೋಗಿ ಪಪ್ಪ ಮಮ್ಮಿ ಅತ್ತೆ ನೆನ್ಪು ಮಾಡ್ಲಕತ್ತಾರಂತ ಅಂದೆ. ಮತ್ತು ಇವತ್ತು ಶುಕ್ರವಾರ ದಿನ ಬರ್ತೀನಿ ಅಂತ ಅಂದಿದ್ರು. ಯಾಕೆ ಗೊತ್ತಿಲ್ಲ. ಮತ್ತು ಇನ್ನೊಂದು 2 ದಿನ ಇರುವ ತನ್ನ ನಿಂತಾರಲ್ಲೇ. ಶನಿವಾರ ಅಥವಾ ರವಿವಾರ ದಿನ ಬರ್ತಿರ್ಬೋದು. ಶುಕ್ರವಾರ ಬೇರೆ ಐತಲ್ರಿ. ಇವತ್ತು 50 ಮನೆ ಲಾರ್ವಾ ಸರ್ವೆ ಮಾಡಬೇಕು. ಮಳೆ ಒಂದು ಸ್ವಲ್ಪ ಜಿಟಿ ಬಂದು ಹೋಗೈತಿ. ಹಾಗಾಗಿ ಲಾರ್ವಾ ಭಾಳ ಆಗ್ತಾವೆ. ಅದ್ರಾಗ ಘನತ್ಯಾಜ್ಯ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಹೊರಗಡೆ ಒಗ್ದಿರ್ತಾರೆ. ನನ್ನ ಏರಿಯಾ ಒಂದು ಸ್ವಲ್ಪ ಹೈ ರಿಸ್ಕ್ ಅಂತ ಹೇಳ್ಬೋದು. ಯಾಕಂದ್ರೆ ಅವು ಪಾತ್ರೆ ಅದು ಮಾರೋರು ಅದಾರಲ್ಲ, ಭಾಂಡೆ ಅದು ಮಾರೋರು, ಅವರು ಒಂದು ಸ್ವಲ್ಪ ಮುಡ್ಕಗಳು ಅದು ತೊಗೋತಿರ್ತಾರೆ, ವ್ಯಾಪಾರ ಮಾಡ್ತಾರಲ್ಲ, ಅವೆಲ್ಲ ಹೊರಗಡೆ ಭಾಳ ಇರ್ತಾವೆ. ಟೈರ್ಸ್ ಮತ್ತು ಘನತ್ಯಾಜ್ಯ ಈ ಥರದ್ದೆಲ್ಲ. ಹಾಗಾಗಿ ಲಾರ್ವಾ ಸರ್ವೆ ಒಂದು ಸ್ವಲ್ಪ ಭಾಳ ಸೂಕ್ಷ್ಮವಾಗಿ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟು ಮಾಡಬೇಕಾಗ್ತೈತಿ. ಬೆಳಗ್ಗೆ ಒಂದು ಸ್ವಲ್ಪ ನೆಸಿಕ್ನಾಗ ಎದ್ದಾಗ ನೋಡ್ಬೋದು ಹಕ್ಕಿಗಳು ಕಲರ್ ಅವು ಎಷ್ಟು ಚಂದ ಇರ್ತೈತಿ. ಆಮೇಲೆ ಈ ಥರ ದೇವ್ರ ನಾಮದ ಹಾಡಗಳು ಹಾಕಿರ್ತಾರೆ ನಸಿಕಿನ ಜಾವದಾಗ, ಭಾರಿ ಚಂದ ಅನ್ನಿಸ್ತದೆ ನೋಡ್ರಿ. ಹೇಳ್ತಾರೆ ಸಿಟಿ ಲೈಫ್ಗಿಂತ ಹಳ್ಳಿ ಜೀವನ ಬೆಸ್ಟ್ ಅಂತೇಳಿ. ಭಾಳ ದುಬಾರಿ ಜೀವನನೂ ಅಲ್ಲ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಸಂಸ್ಕೃತಿ ಒಬ್ಬಾಕಿ ಮನ್ಯಾಗ ಇರ್ಲಾರ ಸಲುವಾಗಿ ಮನೆ ಒಂಥರ ಹಳಾಡ್ ಅನ್ಸಕತ್ತದ ನೋಡ್ರಿ. ಯಾಕಂದ್ರೆ ಆಕೆ ಅವ್ರ ಅಕ್ಕನ ಜೋಡಿನೂ ಜಗಳ ಮಾಡ್ತಿದ್ಲು ಮತ್ತು ತಮ್ಮನ ಜೊತೆನೂ ಜಗಳ ಮಾಡ್ತಿದ್ಲು. ಮನ್ಯಾಗ ಒಂಥರ ಒಂದು 108 ಮಕ್ಳು ಅದಾವೆ ನಂಗೆ ಗದ್ದಲ ಇರ್ತಿತ್ತು. ಆಕೆ ಒಬ್ಬಾಕಿ ಇರ್ಲಾರ ಸಲಿಂದ ಮನೆ ಸೈಲೆಂಟ್ ಆಗಿಬಿಟ್ಟದ್ರಿ. ಒಂಥರ ಹಳಾಳೆ ಅನ್ಸಕತ್ತೈತಿ ಆಕೆ ಹೋದ ಸಲುವಾಗಿ. ಶಾಂಪು ತೊಗೊಂಡು ಬಾ, ತೊಳಿತೀನಂತ. ತಲೆ ತೊಳಕ್ಕೆ ಶಾಂಪು ಬೇಕಲ್ಲ, ಶಾಂಪು ಇಲ್ಲಾರ ತಲೆ ತೊಳ್ಕೊತೇನೆ. ಬಾಯ್, ದೇವ್ರಿಗೆ ಹೋಗ್ರಮ್ಮ. ಬಾಯ್ ಬಾಯ್, ದೇವ್ರಿಗೆ ಹೋಗಮ್ಮ. ಶುಕ್ರವಾರ ಐತಿ, ಲಕ್ಷ್ಮಿಗೆ ಹೋಗ್ರ. ಬರಂಗಿಲ್ಲ ಅಪ್ಪ, ಉದಿನ ಕಡ್ಡಿ ಮುರಿಬೇಡ, ಜಜ್ಜಿಗೆ ಅದಾವು. ಏನು ದೇವ್ರಿಗೆ ಹಚ್ಬೇಕು. ಇಲ್ಲಿ ತಾಂಬ ಉದನ್ ಕಡ್ಡಿ ತಾಯಿ, 2 ತಾಯಿ. ಮಾಡಪ್ಪು ಬಾ, ಸಾಕು ಬಾ. ಇವ ಏನು ಮಾಡ್ತೀವಿ ನಾವು ಅದು ತಾನು ಮಾಡ್ಲಿಕ್ಕೆ ಹೋಗ್ತದೆ. ಆಯ್ತಳ ಬಾ, ಓಡು ಓಡು ಓಡ ಮುಂದೋಡು.
ನಡಿ ನಡಿ ನಡಿ. ಅಲ್ಲಿ ಇದು ಚೀಲ ಆಯ್ತು ನೋಡು, ಅರ್ಬಿ ಚೀಲಗಳಿಲ್ಲ. ಅಲ್ಲಿ ಗೊಂಬೆ ಐತೆ ನೋಡು, ಬೋರಮ್ಮ ಗೊಂಬೆ ಅಲ್ಲಿ ಐತೆ ನೋಡು. ಕೆಳ ಗೊಂಬೆ ಎತ್ತು, ಗೊಂಬೆ ತಳಗೆ ಆದ ನೋಡು. ಬರ್ರಿ ಎಲ್ಲರೂ ಚಹಾ ಕುಡಿಯೋಣಂತ. ದೇವ್ರಿಗಂತೂ ಹೋಗಿ ಬಂದೀನಿ. ಇನ್ನು ನಳ ಬರ್ತಾವೆ, ನೀರು ತುಂಬಿಕೊಂಡು ಇನ್ನೂ ಕೆಲಸ ಬಾಕಿ ಐತಿ. ಮನೆ ಕೆಲಸ ಮಾಡಬೇಕು, ಅಡುಗೆ ಅದೆಲ್ಲ ಮಾಡಬೇಕು. ಅಬಿಗೆ ಒಂದು ಸ್ವಲ್ಪ ಅವ್ರ ಪಪ್ಪನ ಹತ್ರ ಬಿಟ್ಟು ಲಾರ್ವ ಸರ್ವೆ ಮುಗಿಸ್ಕೊಂಡು ಬರಬೇಕು. 1-2 ತಾಸು ಕೆಲಸ ಒಂದು ಸ್ವಲ್ಪ ಲೋಡ್ ಬಿದ್ದೈತಿ ಮನ್ಯಾಗ. ಅಡುಗೆ ಮಾಡಿ ಊಟ ಅದು ಮಾಡಿಸಿ ಆಕೆಗೆ ಸ್ಕೂಲ್ಗೆ ಕಳಿಸೀನಿ. ಆಕೆ ಸಂಸ್ಕೃತಿ ಇದ್ರೆ ಒಯ್ದು ಬಿಡು ಅಂತಂತಿದ್ಲು. ಈಗ ತಾನೇ ಹೋಗ್ತಾಳೆ ಶಾಲೆಗೆ. ಹಾಗೆ ಹೋಗ್ತಿದ್ದೇನು. ನೀರು ಅಡಿಸ್ಕೆ ಆಗ್ತೈತಿ. ನೀರು ಕುಡಿ, ಒಂದು ಸ್ವಲ್ಪ ಜಾಸ್ತಿ ನೀರು ಕುಡಿಬೇಕು. ನೀರಿನ ಬಾಟ್ಲಿ ತುಂಬ್ಕೊಳಕ್ಕೆ ಬರಂಗಿಲ್ಲನ. ಯಪ್ಪ ಸಾಕು, ನೀನು ಮುಂಜಾನೆ ಎದ್ದಾಗಿನ ಹಿಡಿದು ಬರೀ ನೀರೇ ಆಡ್ಲಕತ್ತಿ. ನಡಿ ಹೋಗಮ್ಮ. ಆಯ್ತು ಹಂಗೆ ಹಾಕೋ, ನಡಿಯೋ ತಮ್ಮ. ಸಾಕು ಡ್ಯಾನ್ಸ ಎಲ್ಲ ಹಾಕ್ಲಿ. ಬಾಯ್ ಅಕ್ಕಗೆ, ಬಾಯ್ ಹೇಳು. ಬಾಯ್ ಹೇಳು ಅಕ್ಕ. ನನಗೆ ಡ್ಯೂಟಿಗೆ ಟೈಮ್ ಆಯ್ತು ರೀ. ಹಾಗಾಗಿ ಲಾರ್ವ ಸರ್ವೆ ಮಾಡ್ಕೊಂಬರ್ಲಿಕ್ಕೆ ರೆಡಿಯಾಗಿ ಹೋಗಿ ವಾಪಸ್ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋನ. ವಾಪಸ್ ಬಂದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ಲಕತ್ತೀನಿ ನೋಡ್ರಿ. ಮೂಗ್ಬಟ್ಟು ಹಾಕ್ಕೊಳ್ಳೋದು ಹೆಂಗೆ ಅಂತೇಳಿ ತೋರಿಸ್ರಿ ವಿಡಿಯೋದಾಗ ಅಂತೇಳಿ ಒಬ್ಬರು ರವಿ ಅನ್ನೋರು ನಿನ್ನೆ ಲೈವ್ದಾಗ ಹೇಳಕತ್ತಿದ್ರು. ಹಾಗಾಗಿ ನಾನು ಟ್ರೈ ಮಾಡ್ಲಕತ್ತೀನಿ. ನಾನು ಮೂಗ್ಬಟ್ಟು ಇದು ಭಾಳ ಒಂದು ಸ್ವಲ್ಪ ಮ್ಯಾಗಿನ ಹಳ್ಳುಗಳು ಮಂಜಾಗ್ಯಾವು. ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆಗಲ್ಲಾಗಿತ್ತು. ಅದು ಭಾಳ ಬಿಗಿ ಕುಂತು ಬಿಟ್ಟೈತಿ. ಹಾಕದ ಏನು ಫಸ್ಟ್ ಒಂದು ಸಾರಿ ಹಾಕ್ಕೊಂಡಿನಿ ಅಂಗಡಿ ಒಳಗೆ ತೊಗೊಂಡುಗಡೆ. ಅದಾದ ಬಳಿಕ ಹೊಳ್ಳಿ ನಾನು ಬಿಚ್ಚಿಲ್ಲ. ಒಟ್ಟು ತಿರುಗಿಸಿದ್ರು ಎಲ್ಲಿ ಬರಲಾಗಿತ್ತು. ನನಗೆ ಕನ್ಫ್ಯೂಸ್ ಆಗಿತ್ತು. ಏನಂತಂದ್ರೆ ಕೆಳಗಿನ ಬಿರ್ಕಿ ತಿರುಗಿಸ್ಲಿಕ್ಕತ್ತಿದ್ದೆ ನಾ, ಅದು ರಾಂಗ್. ಯಾಕಂದ್ರೆ ಇದು ತಿರುಗಿಸೋದು ಮ್ಯಾಗಿಂದ ಮೂಗ್ಬಟ್ಟು ತಿರುಗಿಸೋದೈತಿ, ಆ ಥರ ಡಿಸೈನ್ ಐತಿ ಇದು. ನಾನು ಕನ್ಫ್ಯೂಸ್ ಆಗಿ ಕೆಳಗಡೆ ಇರೋ ಬಿರ್ಕಿ ತಿರುಗಿಸ್ಲಕತ್ತೀನಿ, ಅದು ಎಲ್ಲಿ ಬರಲಾಗ್ಯದ. ನನ್ನ ಮಗ ಇದೇನು ಮಾಡ್ಲಿಕ್ಕತ್ತಾಳ ನಮ್ಮ ಮಮ್ಮಿ ಅಂತೇಳಿ ಗಾಬರಿಯಾಗಿ ನೋಡ್ಲಕತ್ತಾನ. ಹಾಗೆ ತಾನು ಮೂಗ್ಬಟ್ಟು ನಾ ತಿರುಗಿಸ್ಲಕತ್ತೀನಲ್ಲ, ತಾನು ತೆಗಿತೀನಿ ಅಂತೇಳಿ ಹೆಲ್ಪ್ ಮಾಡ್ಲಿಕ್ಕೆ ಬರ್ಲಕತ್ತಾನ. ಇಂತೂ ಹರಸಾಹಸ ಮಾಡಿ ಮೂಗ್ಬೆಟ್ಟ ತೆಗ್ದೆ ನೋಡ್ರಿ. ಮೂಗೆಲ್ಲ ಕೆಂಪಾಗೋಯ್ತು, ಬ್ಯಾನ್ ಆಗ್ಲಿಕ್ಕತ್ತಿತ್ತು. ತೋರಿಸ್ತೀನಿ ನಿಂದ್ರಿ. ಅದು 7 ಹರಳಿಂದ ಐತಿ ಮೂಗ್ಬಟ್ಟು. ಬಿಳಿದೈತಲ್ಲ, ಒಂದು ಸ್ವಲ್ಪ ಕಲರ್ ಡೌನ್ ಆದ ಸಲುವಾಗಿ ನನ್ನ ಮುಖ ಒಂದು ಸ್ವಲ್ಪ ಬೆಳ್ಳಗೈತಲ್ಲ, ಹಾಗಾಗಿ ಇದು ಎದನ್ನೇ ಕಾಣಿಸಲಾಗೈತಿ. ನಾನು ಮೂಗ್ಬಟ್ಟು ಚೇಂಜ್ ಮಾಡಬೇಕು ಅಂತ ಭಾಳ ಸಾರಿ ಅಂದ್ಕೊಂಡಿನಿ. ಯಾವಾಗ ಕೂಡಿ ಬರ್ತದೆ ಗೊತ್ತಿಲ್ಲ. ನೋಡ್ಬೋದು, ಇದು ಬಿರ್ಕಿ ತಿರುಗಿಸೋದಿಲ್ಲ ಮೇಲ್ಗಡೆದು, ಬರೀ ಮೂಗ್ಬಟ್ಟು ಏನೈತಲ್ಲ ಅದು ತಿರುಗಿಸೋದೈತಿ. ಆ ಥರ ಡಿಸೈನ್ ಐತಿ ಇದು. ಈಗಾಗಲೇ ನಾನು ಮೂಗ್ಬಟ್ಟು ಚುಚ್ಚಿಸ್ಕೊಂಡಿರೋದ್ರಿಂದ ಹೋಲ್ ಐತಿ ನನಗೆ. ಬರೀ ಮೂಗ್ಬಟ್ಟಿನ ಹೋಲ್ನಾಗ ಮ್ಯಾಗಿನ ಮೂಗ್ಬಟ್ಟು ಹಾಕಿ ಕೆಳಗಡೆ ಬಿರ್ಕಿ ಏನಿರ್ತೈತಲ್ಲ, ಕೆಳಗಡೆ ಬಿರ್ಕಿ ತಿರುಗಿಸೋದಿದ್ರೆ ಕೆಳಗಡೆ ತಿರುಗಿಸ್ಬೇಕು, ಮೇಲ್ಗಡೆ ಬಿರ್ಕಿ ತಿರುಗಿಸೋದಿದ್ರೆ ಮೇಲ್ಗಡೆ ತಿರುಗಿಸ್ಬೇಕು. ನಂದು ಬಿರ್ಕಿ ಮೇಲ್ಗಡೆ ತಿರುಗಿಸೋದೈತಿ. ಕರೆಕ್ಟಾಗಿ ನೋಡಿರಿ. ರವಿ ಅಣ್ಣ ನೋಡಿರಿ ಭಾಳ ರಿಕ್ವೆಸ್ಟ್ ಮಾಡಿ ಕೇಳಕತ್ತಿದ್ರಿ, ಹಾಗಾಗಿ ಇದು ವಿಡಿಯೋ ಮಾಡಕತ್ತೀನಿ. ಕರೆಕ್ಟಾಗಿ ಕುಂತೈತಿ. ಈಗ ಬಿರ್ಕಿ ಕೆಳಗಡೆ ಸೇರಿಸಿ, ಕೆಳಗಡೆ ಏನಿರ್ತೈತೆ ಅಲ್ಲಿ ಸೇರಿಸಿ ಮೇಲ್ಗಡೆ ತಿರುಗಿಸ್ತೀನಿ ನಾನು. ಕೆಲವೊಂದು ತಿರುಗಿಸೋದಿರಂಗಿಲ್ಲ, ಬರೀ ಒತ್ತದಿರ್ತೈತಿ ಬಿರ್ಕಿ ಮೂಗ್ಬಟ್ಟಿನೊಳಗೆ. ಇದು ಒತ್ತದಿಲ್ಲ, ತಿರುಗಿಸೋದೈತಿ. ಒಂದು ಸ್ವಲ್ಪ ಕೈಯಲ್ಲಿರೋದು ಜಾರಿ ಬೀಳ್ತದ, ಚೆಂದಾಗೆ ನೋಡಿ ಹಾಕ್ಬಿಡ್ರಿ. ಇಲ್ಲಾಂದ್ರೆ ಬಿರ್ಕಿ ಕಳಿತಂದ್ರೆ ಸಿಗಂಗಿಲ್ಲ, ಸೂಕ್ಷ್ಮ ಇರ್ತೈತಲ್ಲ, ಸಣ್ಣದು ಕಣ್ಣಿಗೆ ಕಾಣಂಗಿಲ್ಲ. ನನ್ನ ಮಗನು ತಾನು ಮೂಗಿಗೆ ಹೆಂಗೆ ಕೈ ಹಚ್ಕೊಳಕತ್ತ ನೋಡ್ರಿ. ನಾನು ಮೂಗಿಗೆ ಕೈ ಹಚ್ಕೊಂಡು ಮೂಗ್ಬಟ್ಟು ಹಾಕೊಳಕತ್ತೀನಿ. ನಮ್ಮ ಮಮ್ಮಿ ಏನು ಮಾಡ್ಲಿಕತ್ತಾಳ ಅನ್ನೋದು ಅವನಿಗೆ ಕುತೂಹಲ ಕಾಯ್ದೈತಿ. ಅಡ್ನಾಡಿ ನನ್ನ ಮಗ ಹಾಗೆ ಅಡ್ಡಾಡ ಭಾಳ ಕಾರ್ಬಾರ್ ಮಾಡಕತ್ತಿದ್ದ. ಆದರೂ ಏನೋ ಬಿಗಿ ಸೈಲೆಂಟಾಗಿ ಕೂತು ಮೂಗ್ಬಟ್ಟು ಹಾಕೊಳ್ಳೋದು ತೋರಿಸ್ಕೊಳತಾನ, ಕೂತಾನ. ಒಂದು ಸ್ವಲ್ಪ ನೋವಾಗ್ತೈತಿ, ಯಾಕಂದ್ರೆ ತೆಗೆದು ಭಾಳ ದಿನ ಆಯ್ತಲ್ಲ. ನಾನು ಇದೇ ಫಸ್ಟ್ ಸಾರಿ ತೆಗ್ದೀನಿ. ಈಗಾಗಲೇ ಒಂದು ಸಾರಿ ಹಾಕ್ಕೊಂಡಿದ್ದೆ. ಫಸ್ಟ್ ಹಾಕ್ಕೊಂಡಾಕಿ ಹೊಳ್ಳಿ ಇವತ್ತು ತೆಗಿಲಿಕತ್ತೀನಿ. ಜಲ್ದಿ ಕೂಡಂಗಿಲ್ಲ ಅಂದ್ರೆ ಅದ್ರದ್ದು ಇದು ಹೋಲ್ ಏನಿರ್ತೈತಲ್ಲ ಭಾಳ ಸಣ್ಣದಿರ್ತೈತಿ ಮೂಗ್ಬಟ್ಟದು, ಜಲ್ದಿ ಕೂಡಂಗಿಲ್ಲ. ಆದ್ರೆ ಯಾವ ಕಡೆ ತಿರುಗ್ತೈತಿ ಅನ್ನೋದು ಕನ್ಫರ್ಮ್ ಮಾಡ್ಕೊಂಡು ತಿರುಗಿಸ್ರಿ. ನಾವು ಬೇರೆ ಕಡೆ ತಿರುಗಿಸೋದು ಅದು ಒಂದು ಕಡೆ ಬಿಗಿ ಆಗೋದಿತ್ತಂದ್ರೆ ಅದು ನಾವು ಎಷ್ಟೊತ್ತಂತ ತಿರುಗಿಸಿದ್ರು ಕೂಡಂಗಿಲ್ಲ. ಫಸ್ಟೇ ಕನ್ಫರ್ಮ್ ಮಾಡ್ಕೊರಿ ನೀವು, ಕನ್ಫ್ಯೂಸ್ ಆಗಬಾರ್ದಲ್ಲ ನನ್ನ ಥರ. ಮೂಗ್ಬಟ್ಟು ಹೊಳ್ಳಿ ವಾಪಸ್ಸು ಮತ್ತೆ ಹಾಕ್ಕೊಂಡು ನೋಡ್ರಿ ಹೆಂಗೆ ಅನ್ಸಕತ್ತೈತಿ. ಓಕೆ ಬರ್ರಿ, ನಿಮ್ಗೆ ಒಂದು ಜೋಳದ ರೊಟ್ಟಿದು ರೆಸಿಪಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳ ಫೇಮಸ್. ರೊಟ್ಟಿ ಮಾಡಕತ್ತಿದ್ದೆ. ಒಂದಷ್ಟು ರೊಟ್ಟಿ ಮಾಡೋದಾದ ಬಳಿಕ ಜೋಳದ ರೊಟ್ಟಿದು ಮುಟ್ಗಿ ಮಾಡೋದು ತೋರಿಸ್ಬೇಕಂತ ಹೇಳಿ.
ಮಾಡೋದು ಬೆಳಕ ಒಂದು 2 ರೊಟ್ಟಿ ಆಗಟ್ಟು ಒಮ್ಮೆ ಹಿಟ್ಟು ತೊಗೊಂಡು ಬಡ್ದಿನಿ ನೋಡಿರಿ. ಒಂದು ಸ್ವಲ್ಪ ದಪ್ಪಗೆ ಬಡಿಬೇಕು. ಇದಕ್ಕೆ ರೊಟ್ಟಿ ದಿಪ್ಪ ಆಗಬೇಕು, ಅಂದ್ರೆ ಉಬ್ಬಿ ಬರ್ತಾವೆ, ಮೆತ್ತಗಾಗ್ತದೆ ರೊಟ್ಟಿ. ಜೋಳ ಒಂದೊಂದು ಏನಿರ್ತೈತಿ ಬಿರುಸಾಗಂಥ ರೊಟ್ಟಿ ಇರ್ತಾವೆ, ಒಂದೊಂದು ಮೆತ್ತಗಾಗ್ತಾವೆ. ಇವು ನಮ್ಮದು ಜೋಳ ಒಂದು ಸ್ವಲ್ಪ ಬಿರುಸಾಗ್ತೈತಿ, ಮೆತ್ತಗಾಗಂಗಿಲ್ಲ. ಯಾಕಂದರೆ ಜೋಳ ಬೀಸ್ಕೊಂಡು ಬರುವಾಗ ನಾವು ಇದ್ರಾಗ ಅಕ್ಕಿ ಹಾಕಿವಲ್ಲ, ಅಕ್ಕಿ ಹಾಕಿದ್ರ ಸಲುವಾಗಿ ಒಂದು ಸ್ವಲ್ಪ ಖಡಕ್ ಏನಂತಾರಲ್ಲ ಹಂಗೆ ಖಡಕ್ ಆಗ್ತಾವೆ ರೊಟ್ಟಿ, ಮೆತ್ತಗಾಗಂಗಿಲ್ಲ. ಆಗವು ಇದ್ದಂದ್ರೆ ಒಂದು ಸ್ವಲ್ಪ ಜಾಸ್ತಿ ಸ್ಮೂತಾಗಿ ಆಗ್ತದೆ, ಚಲೋ ಆಗ್ತದೆ. ಅದಕ್ಕೆ ಮುಟ್ಟಿಗೆ ಮಾಡ್ಲಾಕ ನಮ್ಮ ಕಡೆ ಮುಟ್ಟಿಗೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಕೈಯಾಗ ಮಾಡಿಕೊಟ್ರೆ ಎಷ್ಟು ಚಂದ ತಿಂತಾರೆ. ನಮಗೂ ಕೈಯಾಗೆಲ್ಲ ಅವಾಗ ಮುಟ್ಟಿಗೆ ಮಾಡೇ ಕೊಡ್ತಿದ್ರು, ತಿನ್ಕೊಂತ ತಿರುಗಾಡ್ತಿದ್ವಿ. ಈಗ ನೋಡಿರಿ ನಾನು ಬೆಳ್ಳುಳ್ಳಿ ಕುಟ್ಟಿ ನೆನ ಅದು ಕುಟ್ಟಿದ್ದು ರೊಟ್ಟಿ ಒಳಗೆ ಹಾಕಾಕತ್ತೀನಿ. ಒಂದು ಸ್ವಲ್ಪ ಉಪ್ಪು ಹಾಕಿರಿ, ನಿಮ್ಗೆ ರುಚಿಗೆ ತಕ್ಕಷ್ಟು, ಎಷ್ಟು ಬೇಕಷ್ಟು ಉಪ್ಪು ಹಾಕಿ. ಆಮೇಲೆ ನೀವು ಯಾರು ಖಾರ ತಿನ್ನೋರಿದ್ದಂದ್ರೆ ಹಸಿ ಮೆಣಸಿನ್ಕಾಯಿ ಚಟ್ನಿ ಬೇಕಾದ್ರೆ ಚಟ್ನಿ ಹಾಕೋಬೋದು, ಇಲ್ಲ ಶೇಂಗಾ ದಿಂಡಿ ಬೇಕಾದ್ರೆ ಶೇಂಗಾ ದಿಂಡಿ, ಯಾವ್ದು ಬೇಕು ಅದು ಹಾಕೋಬೋದು. ನಾನಿಲ್ಲಿ ಮಸಾಲೆ ಖಾರ ಹಾಕ್ಲಕತ್ತೀನಿ. ಇದು ಭಾಳೇನು ಖಾರ ಇಲ್ಲ, ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೋಬೋದು. ಸಣ್ಣ ಮಕ್ಳಿಗೆ ಏನಾದರೂ ನೀವು ಮುಟ್ಟಿಗೆ ಮಾಡಿ ಕೊಡೋರಿದ್ದರಿಂದ ಖಾರ ಏನು ಹಾಕ್ಲಿಕ್ಕೆ ಹೋಗ್ಬೇಡ್ರಿ, ಬರೀ ಬೆಳ್ಳುಳ್ಳಿ ಉಪ್ಪು ಅಷ್ಟೇ ಹಾಕ್ಬಿಡ್ರಿ. ಇದು ಮೆತ್ತಗೆ ಭಾಳ ಮೃದು ಆಗೋ ರೊಟ್ಟಿ ಇತ್ತಂದ್ರೆ ಕೈಲಿ ಕಿವುಚಿದ್ರೇ ಮೆತ್ತಗಾಗ್ತೈತಿ. ಒಂದು ಸ್ವಲ್ಪ ಅಕ್ಕಿ ಅದು ಹಾಕ್ಕೊಂಡು ಬರೋದ್ರಿಂದ ಬಿರುಸಾಗಿರ್ತಾವೆ ರೊಟ್ಟಿ. ಹಾಗಾಗಿ ಒಂದು ಸ್ವಲ್ಪ ಕಲ್ಲಾಗ ಕುಟ್ಲಕತ್ತೀನಿ, ಕಡ್ಬದ ಕಲ್ಲಾಗ ಚೆಂದಾಗಿ ಒಂದು ಸ್ವಲ್ಪ ಮೆತ್ತಗಾಗೋಂಗೆ ಕುಟ್ರಿ. ಇದನ್ನು ಬಿಸಿ ಜೋಳದ ರೊಟ್ಟಿ ಉಬ್ಬಿಸಿದ್ದು ಆವಾಗೇ ಬಿಸಿ ಏನು ಇರ್ತೈತಲ್ಲ, ಅದಕ್ಕೊಂದು ಸ್ವಲ್ಪ ನೀರು ಹಚ್ಚಿ ರೊಟ್ಟಿ ಬಡಿಯೋ ಬಂಡಿ ಮ್ಯಾಗ ಅಲ್ಲೇ ಕಿವುಚ್ಬಿಡ್ತಿದ್ರು. ಒಂದು ಸ್ವಲ್ಪ ಉಪ್ಪು ಆಮೇಲೆ ಎಣ್ಣೆ ಬೆಳ್ಳುಳ್ಳಿ ಹಾಕಿ, ಖಾರ ಹಾಕೊಳ್ಳೋರಿದ್ರೆ ಹಾಕೋತಿದ್ರು, ಇಲ್ದ್ರೆ ಹಾಗೆ ಮಾಡ್ತಿದ್ರು ಅವಾಗೆಲ್ಲ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆಂದಾಗಿ ಕಿವುಚ್ಕೋಬೇಕ್ರಿ. ಇದನ್ನು ಮೆತ್ತಗೆ ಮಾಡಿಕೊಂಡು ಉಂಡೆ ಏನು ಮಾಡ್ತೀವಲ್ಲ ಉಂಡೆ ಥರ ಮಾಡ್ಕೋಬೇಕು. ಎಲ್ಲ ಕಡೆ ಖಾರ ಉಪ್ಪು ಹೊಂದ್ಕೋಬೇಕ್ರಿ, ಆ ರೀತಿಯಾಗಿ ಮೆತ್ತಗೆ ಮಾಡಬೇಕು. ನೋಡ್ಬೋದು ಇಲ್ಲಿ ಕೈಯಾಗೆಲ್ಲ ಹೆಂಗೆ ಉಂಡೆ ಆಗ್ಲಿಕ್ಕತ್ತದ ನೋಡ್ರಿ, ಹಿಂಗೆ ಉಂಡೆ ಆಗಬೇಕಿದು. ನೋಡ್ಬೋದು ನೀವು ಇಲ್ಲಿ ಬಾಲ್ ಯಾವ ರೀತಿ ಆಗ್ತೈತಿ ಆ ರೀತಿ ಬಾಲ್ ಥರ ಆಗೈತಿ. ಇದನ್ನು ಮಕ್ಳಿಗೆ ಕೊಟ್ರೆ ಅವ್ರು ತುಂಬ ತಿಂತಾರೆ, ಶಕ್ತಿನೂ ಬರ್ತೈತಿ ಜೋಳದ ರೊಟ್ಟಿದಿಂದ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ನಾನು ಜೋಳದ ಹಿಟ್ಟಿನಿಂದ ಉಪ್ಪಿಟ್ಟು ಮಾಡೋದು ತೋರಿಸ್ತೀನಿ, ಯಾವ ರೀತಿ ಮಾಡ್ತಾರತ್ರಿ. ಅದನ್ನು ರೆಸಿಪಿ ಚಲೋ ಇರ್ತೈತಿ. ವಯಸ್ಸಾದವ್ರಿಗೆ ರೊಟ್ಟಿ ಅದು ತಿನ್ನಕ್ಕೆ ಬರ್ಲಾರ್ದವ್ರಿಗೆ ಉಪ್ಪಿಟ್ಟು ಥರ ಮಾಡ್ಲಿಕ್ಕೆ ಬರ್ತದೆ. ಅದನ್ನು ಮಾಡಿ ತೋರಿಸ್ತೀನಿ ಅಂತ. ನೀವು ಯಾರು ಮುಟ್ಟಿಗೆ ತಿಂದಿರಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗತ್ತೆ ಅನ್ಕೋತೀನಿ. ಈ ವಿಡಿಯೋನ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ನಮಗೆ ಸಪೋರ್ಟ್ ಮಾಡಿರಿ.